ರೈಡಿಂಗ್ ಕಲ್ತಿದ ತಕ್ಷಣ ಔಟ್ ರೈಡಿಂಗ್ ಹೋಗಬೇಕು ಅಂತ ಮಾತ್ರ ದಯಮಾಡಿ ಅನ್ಕೋಬೇಡಿ. ಈ ಥರ ಗಲಾಟೆ ಮಾಡ್ತವೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೌಬಾಯ್ ಚರಿತ್ ಯೂಟ್ಯೂಬ್ ಚಾನಲ್. ನೀವು ಸಿಕ್ಕಿ ತುಂಬ ದಿನ ಆಗಿದೆ. ಯಾಕೆ ಸಿಗ್ತಾ ಇಲ್ಲ ಅನ್ನೋ ರೀಸನ್ ಗೊತ್ತಾದರೆ ತುಂಬ ಖುಷಿ ಪಡ್ತೀರಾ. ಪ್ಲಸ್ ಆ ರೀಸನ್ ಗೊತ್ತಾಗಬೇಕು ಅನ್ನೋದಾದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಾನು ಯಾಕಪ್ಪ ಎಷ್ಟು ದಿನ ವೀಡಿಯೋ ಮಾಡ್ತಾ ಇರಲಿಲ್ಲ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಚಾಮುಂಡಿ ಆರ್ಸಕ್ಕೆ ಬಂದಿದ್ದೀನಿ. ಒಂದು ರೌಂಡ್ ಹೋಗ್ತಾ ವಿಷಯನ ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಈ ವಿಡಿಯೋ ಮಾಡಬೇಕು ಅಂತೇಳಿ 2 ಡೇಸಿಂದ ವೇಟ್ ಮಾಡಿ, ಮಳೆ ಬಿಡ್ತಾಯಿಲ್ಲ. ಬಟ್ ನಾನು ಬಿಡೋಲ್ಲ, ಈ ವಿಡಿಯೋ ಕಂಪ್ಲೀಟ್ ಮಾಡಬೇಕಂತ ಮಳೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು 10 ವರ್ಷದಿಂದ ಒಂದು ಕನಸು ಕಾಣ್ತಾ ಇದ್ದೆ. ಜಿಮ್ಮು, ಜಿಮ್ನಾಸ್ಟಿಕ್ಸು, ಹಾರ್ಸ್ ರೈಡಿಂಗು, ಈ ಕ್ಯಾಲಿಸ್ಟಾನಿಕ್ಸ್ ಎಲ್ಲ ಕಲಿಬೇಕಾದ್ರೆ ಡಿಫ್ರೆಂಟ್ ಪ್ಲೇಸ್ಗೆ ಹೋಗಬೇಕು, ಅಲ್ಲೆಲ್ಲ ರೂಮ್ ಮಾಡಬೇಕು. ಇದೆಲ್ಲ ಪ್ರಾಬ್ಲಮ್ ಇತ್ತು. ನಾನು ಒಂದು ಮನಸ್ಸಲ್ಲಿ ಅಂದ್ಕೊತಾ ಇದ್ದೆ, ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಯಾಕೆ ಒಂದೇ ಪ್ಲೇಸಲ್ಲಿ ಇರೋಲ್ಲ, ಎಲ್ಲನೂ ನಾವು ಕಲ್ತ್ಕೋಬೋದಲ್ಲ ಅಂತ ಅಂದ್ಕೊತಾ ಇದ್ದೆ. ಇದೆಲ್ಲ ಆಗುತ್ತಾ ಅನ್ನೋದು ಇತ್ತು. ನಾನು ದೊಡ್ಡ ಹೀರೋ ಆದಮೇಲೆ ನನ್ನ ಹತ್ರ ದೊಡ್ಡ ಹೀರೋ ಆದಮೇಲೆ ನಾನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ಮೇಲೆ, ಬಾರ ಮಗನೇ ಬೇಡ ಗಲಾಟೆ ಮಾಡಿದ್ಮೇಲೆ ನಾನು ಎಲ್ಲ ಒಂದೇ ಜಾಗದಲ್ಲಿ ಎಲ್ಲ ಇರೋ ಥರ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದೆ. ಕನಸು ಕಾಣ್ಕೊಂಡು ಕೆಲಸ ಮಾಡಿದ್ರೆ ಅದು ಬೇಗ ಈಡೇರುತ್ತಂತ ಎಲ್ಲೋ ಕೇಳಿದ್ದೆ. ಆ ಥರ ನಾನು ಇನ್ನೂ ಹೀರೋ ಆಗೋಕ್ಕೆ ಮುಂಚೆ ನನ್ನ ಕನಸು ಈಡೇರ್ತಾಯಿದೆ. ಈಡೇರ್ತಿರೋದು ನನ್ನ ಒಬ್ಬನಿಂದಲ್ಲ, ನಿಮ್ಗಳಿಂದ. ಪ್ಲಸ್ ಇಷ್ಟೆಲ್ಲ ಕಲ್ತಿದ್ದೀನಿ, ಇದನ್ನು ಒಂದು ಜಾಗದಲ್ಲಿ ಮಾಡಬೇಕು ಅಂತ ಕನಸ್ಕೊಂಡಿದ್ದೀನಿ. ಸೊ ಅದಕ್ಕೆ ತಕ್ಕನಾಗೆ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ, ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರು ಯಾರು ಅನ್ನೋದು, ಆ ಪ್ರಾಜೆಕ್ಟ್ ನೇಮು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ರಿವೀಲ್ ಮಾಡ್ತೀನಿ. ನನ್ನ ಫಿಟ್ನೆಸ್ ಕ್ಲಬ್ ರಾಮನಗರ ಬೆಂಗಳೂರಲ್ಲಿ ಬರ್ತಾಯಿದೆ. ಅಲ್ಲಿ 5 ಎಕರ್ಸಲ್ಲಿ ಬರ್ತಾ ಇರೋದು. ಅಲ್ಲಿ ಏನೆಲ್ಲ ಇರುತ್ತಲ್ಲಪ್ಪ ಅಂತ ಹೇಳಿದ್ರೆ, ಹಾರ್ಸ್ ರೈಡಿಂಗ್ ಇರುತ್ತೆ, ಜಿಮ್, ಇಂಡೋರ್ ಜಿಮ್ ಇರುತ್ತೆ, ಔಟ್ಡೋರ್ ಆಬ್ಸ್ಟಿಕಲ್ಸ್ ಅಂತ ಹೇಳಿದ್ರೆ, ಇವಾಗ ನೀವು ಸರ್ಕ್ಯೂಟ್ಸ್ ಬರುತ್ತೆ. 1 ಎಕರಲ್ಲಿ ಕಂಪ್ಲೀಟ್ ಸರ್ಕ್ಯೂಟ್ಸ್ ಇರುತ್ತೆ, ಚಾಲೆಂಜಿಂಗ್ ಕಮಾಂಡೋ ಸರ್ಕ್ಯೂಟ್ಸ್ ಅಂತ ಬರುತ್ತೆ. ಆಫ್ಟರ್ ದಟ್ ಅದಾದಮೇಲೆ ಮಿನಿ ಒಲಿಂಪಿಕ್ ಪೂಲ್ ಇರುತ್ತೆ, ಎಲ್ಲ ಕಾಂಪಿಟೇಷನ್ ಲೆವೆಲಲ್ಲೇ ಇರುತ್ತೆ. ಅದಾದಮೇಲೆ ಕ್ಯಾಲಿಸ್ಟಾನಿಕ್ಸ್ ಪಾರ್ಕ್ ಇರುತ್ತೆ. ಪ್ಲಸ್ ಇರು ಮಗನೇ, ಸ್ಟೇ 30 ರೂಮ್ಸ್ ಇರುತ್ತೆ, ಎವ್ರಿ AC ರೂಮ್ಸ್ ಇರುತ್ತೆ, ಕ್ಯಾಂಟೀನ್ ಇರುತ್ತೆ, ಓನ್ಲಿ ಡಯಟ್ ಫುಡ್ಸ್. ಮೇನ್ ಥಿಂಗ್ ಏನಪ್ಪ ಅಂದರೆ, ಅಲ್ಲಿ ಡ್ರಿಂಕ್ಸ್, ಸ್ಮೋಕಿಂಗ್ ಅಲೋ ಇರಲ್ಲ. ಫಿಟ್ನೆಸ್ ಪರ್ಪಸ್ನ ತಲೆಯಲ್ಲಿ ಇಟ್ಕೊಂಡು ಎಷ್ಟು ನನ್ನ ಈ ಜರ್ನಿಲಿ ಕಷ್ಟ ಎಷ್ಟೆಲ್ಲ ಬಂದಿದೆ ಅದನ್ನೆಲ್ಲ ಸಾಲ್ವ್ ಮಾಡಬೇಕು ಒಂದೇ ಜಾಗದಲ್ಲಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಆಮೇಲೆ ಕ್ಯಾಲಿಸ್ಟಾನಿಕ್ಸು, ಗರಡಿ ಮನೆ ಅಂತ ಮಾಡ್ತಾಯಿದ್ದೀನಿ. ನಾವು ಹಳೆ ಸ್ಟೈಲಲ್ಲಿ ಗರಡಿ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಸಪ್ರೇಟ್ ಒಂದು ಅದಕ್ಕೆ ಅಂತ ಗರಡಿ ಮನೆ ಕಟ್ಟಿ, ಗರಡಿ ಮನೆ ವರ್ಕೌಟ್ಸು. ಪ್ಲಸ್ಟು ಅದಲ್ಲದೆ ನನಗೆ ಈ ಕಲರಿ ಪಟ್ಟು ಅಂದರೆ ತುಂಬ ಇಷ್ಟ. ಅದನ್ನು ನಾನು ಕೇರಳದಲ್ಲಿ ಹೋಗಿ ಕಲಿತಾ ಇದ್ದೆ. ಸೊ ಅದನ್ನು ಇಲ್ಲಿ ತೊಗೊಬಂದು ಮನೆ ಅಂತ ಮಾಡಿ, ಅದಕ್ಕೆ ಪರ್ಟಿಕ್ಯುಲರ್ ಆಗಿರೋ ಟ್ರೈನರ್ಸ್ನ ಇಟ್ಟು ಕಲರಿ ಪಟ್ಟು ಮನೆ ಬರ್ತಾಯಿದೆ ವೆಪನ್ ಟ್ರೈನಿಂಗ್ ಮಾಡೋದಕ್ಕೆ. ಪ್ಲಸ್ ನಾರ್ಮಲಾಗಿ ಬ್ಯಾಡ್ಮಿಂಟನ್ ಕೋರ್ಟು, ಕ್ರಿಕೆಟ್ ಕೋರ್ಟು, ಫುಟ್ಬಾಲ್ ಕೋರ್ಟು ಇರುತ್ತೆ. ಸೊ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ನ ನೀವು ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದಾದರೆ, ಪ್ಲೀಸ್ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಕ್ಲಬ್ನ ನೇಮ್ ರಿವೀಲ್ ಮಾಡ್ತಾಯಿದ್ದೀನಿ. ಅದನ್ನು ತಿಳ್ಕೊಳ್ಳಿ, ನನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಇನ್ಫಾರ್ಮೇಷನ್ಗಳನ್ನ ನೀವು ತಿಳ್ಕೊಂಡು ಸೊ ನನ್ನ ಓಪನಿಂಗ್ ಟೈಮಲ್ಲಿ ಬಂದು ಜಾಯ್ನ್ ಆಗಿ. ಅದಲ್ಲದೆ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಆಪರ್ಚುನಿಟೀಸ್. ಯಾರಿಗೆಲ್ಲ ಆಪರ್ಚುನಿಟೀಸ್ ಇದೆ ಅಂತ ಹೇಳಿದ್ರೆ, ಈ ಕ್ಲಬ್ಬಲ್ಲಿ ಸರ್ಟಿಫೈಡ್ ಟ್ರೈನರ್ಸು, ವರ್ಕರ್ಸು ತುಂಬ ಜನ, ಯಾರೆಲ್ಲ ಸರ್ಟಿಫಿಕೇಷನ್ ಆಗಿದೆ,
ಜಿಮ್ ಆಗಿರಲಿ, ಜಿಮ್ನಾಸ್ಟಿಕ್ಸ್ ಆಗಿರಲಿ, ಹಾರ್ಸ್ ರೈಡಿಂಗ್ ಆಗಿರಲಿ, ಯಾರೆಲ್ಲ ಟ್ರೈನರ್ಸ್ ಇದ್ದೀರಾ, ಪ್ಲಸ್ ವರ್ಕರ್ಸು, ನಾನು ಜನರಲ್ ಟ್ರೈನಿಂಗ್ ಮಾಡ್ತಾಯಿದ್ದೀನಿ, ನಾನು ಇನ್ನೂ ಕಲಿಬೇಕು ಇಂಥವ್ರಾಗಿರ್ಬೋದು. ಅದಲ್ಲದೆ ವರ್ಕರ್ಸ್ ಬೇರೆಲ್ಲ ಇರ್ತಾರೆ. ಅಥವಾ ಇವಾಗ ಜಿಮ್ ಮಾಡಿರ್ತಾರೆ, ಅವ್ರಿಗೆ ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತ ಇರುತ್ತೆ. ಹಾರ್ಸ್ ರೈಡಿಂಗ್ ಮಾಡ್ತಾಯಿರ್ತಾರೆ, ಅವ್ರಿಗೆ ನಾನು ಬಾಡಿ ಬಿಲ್ಡ್ ಮಾಡಬೇಕು ಅಂತ ಇರುತ್ತೆ. ಒಂದೇ ಜಾಗದಲ್ಲಿ 15+ ಆ್ಯಕ್ಟಿವಿಟೀಸ್ ಇರುತ್ತೆ. ತುಂಬ ಅಚೀವ್ ಮಾಡಬೇಕು ಅಂತ ಇರೋರು, ನನ್ನ ಹತ್ರ ಅಮೌಂಟ್ ಇಲ್ಲ, ನಾನು ಇವಾಗಿಂದನೂ ಟ್ರೈನ್ ಮಾಡಬೇಕು ಅಂತ ಇರೋರು ಬಂದು ಕೆಲಸ ಮಾಡ್ಕೊತ ಟ್ರೈನ್ ಮಾಡ್ಬೋದು, ಅವ್ರನ್ನ ಟ್ರೈನ್ ಮಾಡ್ಕೋಬೋದು. ಅದಕ್ಕೂ ಆಪರ್ಚುನಿಟೀಸ್ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಇಷ್ಟು ದಿನ ಯಾಕೆ ಬ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಅಂದರೆ, ನನ್ನ ಸಿ ಫಿಟ್ನೆಸ್ ಏನಿತ್ತು ಅದನ್ನು ಕ್ಲೋಸ್ ಮಾಡಿ ಮತ್ತೊಂದು ಬ್ರಾಂಚ್ ಓಪನ್ ಮಾಡಿದ್ದೀನಿ, ಮಸಲ್ ಪಂಪ್ ಅಂತೇಳಿ. ಆ ಜಿಮ್ಮು ಬೆಂಗಳೂರು ಕತ್ರಗುಪ್ಪೆ ITL ಲೇಔಟಲ್ಲಿದೆ, HDFC ಬ್ಯಾಂಕ್ ಇಂದ ಫಸ್ಟ್ ಫ್ಲೋರಲ್ಲಿ. ನಂಗೆ ತುಂಬ ಜನ ಟೆಕ್ಸ್ಟ್ ಮಾಡ್ತಾಯಿದ್ದೀರಿ, ಸರ್ ಎಲ್ಲಿ ಸಿಗ್ತೀರಾ, ನಾವು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ನನ್ನ ಜಿಮ್ಮಲ್ಲಿ ತುಂಬ ಜನ ಬಂದು ಟ್ರಾನ್ಸ್ಫಾರ್ಮೇಷನ್ ಆಗಿದ್ರಿ, ಪ್ಲಸ್ಸು ಇನ್ನೂ ಆಗಬೇಕು ಅಂತ ಇದ್ರಿ. ಅವರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಬೆಂಗಳೂರಲ್ಲಿ ಕತ್ರಗುಪ್ಪೆಯಲ್ಲಿ ITL ಲೇಔಟ್ ಮಸಲ್ ಪಂಪ್ ಜಿಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ನನ್ನ ಕ್ಲಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ಮೇನ್ ಆಫೀಸ್ ನಂದು ಅದೇನೆ ಮಸಲ್ ಪಂಪ್ ಜಿಮ್ಮೇ, ಅಲ್ಲಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ್ವೈಸ್ ನನ್ನ ಕಾಂಟ್ಯಾಕ್ಟ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಮಸಲ್ ಪಂಪ್ ಜಿಮ್ಮಲ್ಲಿ ಸಿಗುತ್ತೆ. ನೀವು ಬನ್ನಿ, ನನ್ನ ಮೀಟ್ ಮಾಡಬೇಕು ಅಂತ ಇದ್ದರೆ. ಸೊ ನೆಕ್ಸ್ಟು ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತ ಇರೋದಕ್ಕೆ ಆದಷ್ಟು ಬೇಗ ಮ್ಯಾಕ್ಸಿಮಮ್ ಇನ್ನೊಂದು 6 ಮಂತಲ್ಲಿ ನಾನು ನಿಮ್ಮೆಲ್ರಿಗೂ ಹಾರ್ಸ್ ರೈಡಿಂಗ್ ಕಲಿಸ್ತೀನಿ ಅನ್ನೋದನ್ನ ಪ್ರಾಮಿಸ್ ಮಾಡ್ತೀನಿ. ಮೈಸೂರಲ್ಲಿ ಇಂಥ ಜಾಗ ಇಲ್ಲ, ಪ್ಲೀಸ್ ಯೂಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಚಾಮುಂಡಿ ಆರ್ಟ್ಸ್ ಅಂತ ಇದೆ, ಯಾರೆಲ್ಲ ರೈಡಿಂಗ್ ಕಲಿಬೇಕು ಮೈಸೂರವರು ದಯಮಾಡಿ ಇಲ್ಲಿ ಬಂದು ಹಾರ್ಸ್ ರೈಡಿಂಗ್ ಕಲ್ತ್ಕೊಳ್ಳಿ. ಔಟ್ ರೈಡಿಂಗ್ ಕರ್ಕೋಗ್ತಾರೆ, ಎಂಡೋರೆನ್ಸ್ ರೇಸ್ಗೆ ಹೋಗ್ತಾರೆ. ಇಲ್ಲಿಂದ ಚೆನ್ನೈ, ಹೈದರಾಬಾದ್ ಇಲ್ಲೆಲ್ಲ ರೇಸ್ ನಡೆಯುತ್ತೆ, ಅಲ್ಲೆಲ್ಲ ಕಾಂಪೀಟ್ ಮಾಡಿಸ್ತಾರೆ ಕರ್ಕೊಂಡೋಗಿ. ಇದನ್ನೆಲ್ಲ ಯೂಟಿಲೈಸ್ ಮಾಡ್ಕೊಳ್ಳಿ ದಯಮಾಡಿ. ಎಲ್ಲರೂ ಸುಮ್ಮನೆ ಮೆಸೇಜ್ ಹಾಕ್ತೀರಾ ಹಾರ್ಸ್ ರೈಡಿಂಗ್ ನಾನು ಕಲಿಬೇಕು. ಡೆಡಿಕೇಟ್ ಮಾಡಿ, ಕಲಿಬೇಕು ಅಂದರೆ ಒಂದು 6 ಮಂತ್ 1 ಇಯರ್ ಡೆಡಿಕೇಟ್ ಮಾಡಿ. ಆಫ್ಟರ್ ದಟ್ ನೀವು 1 ದಿನ 2 ದಿನದಲ್ಲಿ ಕಲಿಬೇಕು ಅಂದರೆ ಆಗಲ್ಲ. ನವಿಲ್ ಹೆಂಗೆ ಹೋಗ್ತಾಯಿದೆ ಅಂದರೆ, ಸೊ ನೀವು ಈ ಥರ ಎಂಜಾಯ್ ಮಾಡ್ಬೋದು ಕಲಿತ್ರೆ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನನ್ನ ವೀಡಿಯೋ ನೋಡಿ ಮೋಟಿವೇಟ್ ಆಗಿ ನಾಳೆ ಕಲಿಬೇಕು ಅನ್ನೋದಲ್ಲ. ನಾಳೆಯಿಂದ ನೀವು ಎಷ್ಟು ದಿನ ಕಂಟಿನ್ಯೂ ಆಗಿ ರೈಡಿಂಗ್ ಕಲಿಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರುತ್ತೆ. ಪ್ಲಸ್ ನೀವು ಹಾರ್ಡ್ ವರ್ಕ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಆಸೆ ನಿಂತಿರುತ್ತೆ. ಆಸೆ ಪಟ್ಟರೆ ಸಾಲಲ್ಲ, ಕೆಲಸ ಮಾಡಬೇಕು. ಆಮೇಲೆ ಇನ್ನೊಂದು, ರೈಡಿಂಗ್ ಕಲ್ತಿದ ತಕ್ಷಣ ಔಟ್ ರೈಡಿಂಗ್ ಹೋಗಬೇಕು ಅಂತ ಮಾತ್ರ ದಯಮಾಡಿ ಅಂದ್ಕೊಬೇಡಿ. ಹಾರ್ಸಲ್ಲಿ ಔಟ್ ರೈಡಿಂಗ್ ಹೋಗೋದು ಅಂದರೆ ತಮಾಷೆ ಮಾತಲ್ಲ. ಎಲ್ಲ ಕುದುರೆನೂ ಒಂದೇ ಥರ ಇರಲ್ಲ, ಮಾತು ಕೇಳಲ್ಲ. ಸೊ ಫಸ್ಟು ನೀವು ಅದನ್ನು ಮಾತಾಡೋದನ್ನ ಕಲ್ತ್ಕೋಬೇಕು, ಕನೆಕ್ಟಿವಿಟಿ ಬೆಳೆಸ್ಕೋಬೇಕು. ಅದಾದಮೇಲೆ ಅಷ್ಟೇ ನೀವು ಔಟ್ ರೈಡಿಂಗ್ ಅನ್ನೋ ವಿಷಯಕ್ಕೆ, ಆ ಸಬ್ಜೆಕ್ಟಿಗೆ ತಲೆ ಹಾಕಿ. ಅದಕ್ಕೂ ಮುಂಚೆನೇ ಅರೇನಾದ ಒಳಗಡೆ ಇಂಡೋರಲ್ಲೇ ಕಲಿತು ಓಕೆ, ನಿಮ್ಗೆ ಯಾವಾಗ ನಿಮ್ಮ ಕಾನ್ಫಿಡೆಂಟ್ ಬರುತ್ತೆ ಆವಾಗಷ್ಟೇ ನೀವು ಔಟ್ ರೈಡಿಂಗ್ ತೊಗೊಂಡು ಆಚೆ ಬರ್ಬೋದು. ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಆದಷ್ಟು ಬೇಗ ಔಟ್ ರೈಡಿಂಗ್ ಕಲಿಬೇಕು ಅನ್ನೋದಾದರೆ ಮೈಸೂರು ಜನಗಳಿಗೆ ಬೆಸ್ಟ್ ಸಜೆಷನ್ ಅಂದರೆ ನಮ್ಮ ಚಾಮುಂಡಿ ಆರ್ಟ್ಸು. ಪ್ಲೀಸ್ ದಯಮಾಡಿ ಬಂದು ಇಲ್ಲಿ ಆರ್ಟ್ಸ್ ರೈಡಿಂಗ್ ಕಲ್ತ್ಕೊಳ್ಳಿ. ಇವ್ರದ್ದು ಇನ್ನೊಂದು ಬ್ರ್ಯಾಂಚ್ ಬಂದು ನಿಮಗೆ KRS ಬ್ಯಾಕ್ ವಾಟ್ರಲ್ಲಿದೆ, ಅಲ್ಟಿಮೇಟ್ ಆಗಿದೆ. ಅದು ವೀಡಿಯೋ ನೋಡಿದೆ ಅನ್ಕೊಂಡು ನಡೆಸು, ಅದನ್ನು ನೋಡಿದ್ದೀರ ಅಂತ ಅಂದ್ಕೊತೀನಿ. ಏಯ್ ರೆಡಿ, ಎಲ್ಲಿಗೋ ಈ ಥರ ಗಲಾಟೆ ಮಾಡ್ತವೆ. ಸೊ ಗೈಸ್, ಇವತ್ತಿನ ಇನ್ಫಾರ್ಮೇಷನ್ ಇಷ್ಟೇ. ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಆಗಿಲ್ಲ ಅಂದ್ರೂ ಎಷ್ಟು ಕೊಡೋಕ್ಕಾಗಿದೆ ಅಷ್ಟನ್ನು ಕೊಟ್ಟಿದ್ದೀನಿ. ಸೊ ಫರ್ದರ್ ಅಪ್ಡೇಟ್ಸ್ ಎಲ್ಲ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಫುಲ್ ಬ್ಲಾಗ್ ಮುಖಾಂತರ ಕೊಡ್ತಾ ಇರ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಏನಪ್ಪ ಅಂತ ಹೇಳಿದ್ರೆ, ನಾನೊಂದು ಆಲ್ಬಮ್ ಸಾಂಗ್ ಮಾಡಿದ್ದೀವಿ. ಆಲ್ಬಮ್ ಸಾಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫೇವ್ರೆಟ್ ಕುದುರೆ ಮತ್ತು ನೇಚರ್ ಮಧ್ಯದಲ್ಲಿ ಒಂದು ತುಂಬ ಬ್ಯೂಟಿಫುಲ್ ಸಾಂಗ್ನ ಮಾಡಿದ್ದೀವಿ. ಆ ಸಾಂಗ್ ನಿಮ್ಮ ಮುಂದೆ ತರೋದಕ್ಕೆ ರೆಡಿ ಇದೆ. ಅದರದ್ದು ಅಪ್ಡೇಟ್ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀವಿ. ಆಫ್ಟರ್ ದಟ್ ಅದಾದಮೇಲೆ ನನ್ನ ಇಂಡಿಯಾಸ್ ಬಿಗ್ಗೆಸ್ಟ್ ಫಿಟ್ನೆಸ್ ಕ್ಲಬ್ದು ನೇಮ್ ರಿವೀಲಿಂಗ್ 3rd ವೀಡಿಯೋದಲ್ಲಿ ಬರುತ್ತೆ. ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಬೇಕು ಅನ್ನೋದಾದರೆ ನನ್ನ ಕೌಬಾಯ್ ಚರಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿದ್ರೆ ಕಂಪ್ಲೀಟ್ ಎವ್ರಿಡೇ ಮಿನಿ ಬ್ಲಾಗ್ಸಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.